ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಸಾನುಗೆ ತಿಂಡಿ ಮಾಡಿ ಕೊಡ್ತಾ ಇದ್ದೀನಿ. ಬಾಕ್ಸ್ ಪ್ಯಾಕ್ ಮಾಡಬೇಕು. ಸ್ನ್ಯಾಕ್ಸ್ ಬಾಕ್ಸ್ಗೆ ಇವತ್ತು ಸ್ವೀಟ್ ಕಾರ್ನನ್ನು ಬೇಯಿಸ್ಕೊಂಡಿರೋದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಪೆಪ್ಪರ್ ಪೌಡರ್, ಬೇಕಿದ್ರೆ ಚಾಟ್ ಮಸಾಲ ಹಾಕ್ಬೋದು ಅಥವಾ ಚಿಲ್ಲಿ ಪೌಡರ್ ಹಾಕ್ಬೋದು. ನಾನು ಪೆಪ್ಪರ್ ಮತ್ತು ಚಿಲ್ಲಿ ಎರಡೂ ಹಾಕ್ತೀನಿ, ಯಾಕಂದರೆ ಅಷ್ಟೊಂದು ಸ್ಪೈಸಿ ಇರೋದಿಲ್ಲ. ನಾವು ಹಾಕಿದ ತಕ್ಷಣ ತಿಂದಾಗ ಚೆನ್ನಾಗಿರುತ್ತೆ, ಬಟ್ ಮಧ್ಯಾಹ್ನದ ತನಕ ಅದು ಸ್ವಲ್ಪ ಸ್ಪೈಸಿನೆಸ್ ಕಡಿಮೆ ಆಗಿರುತ್ತೆ. ಅದಕ್ಕೆ ಸ್ವಲ್ಪ ನಾನು ಚಿಲ್ಲಿ ಪೌಡರ್ ಕೂಡ ಸೇರಿಸ್ತೀನಿ. ಇದರ ಜೊತೆ ಮಸ್ಟ್ ಅಂದರೆ ಬೆಣ್ಣೆ ಹಾಕಿದಾಗ ಒಂಥರ ಟೇಸ್ಟ್ ಬರುತ್ತೆ, ಅದು ಹಾಕಲಿಲ್ಲ ಅಂದ್ರೇ ಬೇರೆ ಟೇಸ್ಟ್ ಬರುತ್ತೆ. ಸೊ ಟೇಸ್ಟ್ ಎನ್ಹ್ಯಾನ್ಸ್ ಮಾಡುತ್ತೆ. ನಾವು ಬೆಣ್ಣೆ ಹಾಕಬೇಕು ಅಂದರೆ ನಾವು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ವಾ, ಬಿಸಿ ಇದ್ದಾಗಲೇ ಹಾಕಬೇಕು. ಈಗ ಒಂದು ಸ್ವಲ್ಪ ಹೊತ್ತು ಹಾಕ್ಬಿಟ್ಟಿದೆ, ನಾನು ಬೇಯಿಸ್ಬಿಟ್ಟು ಒಂದು ಬಟ್ಲಲ್ಲಿ ಹಾಕಿ ಮುಚ್ಚಿ ಇಟ್ಟಿದ್ದೆ, ಆದರೂ ಕೂಡ ತಣ್ಣಗಾಗಿದೆ. ಈಗ ಹೀಗೇನೆ ಇಡ್ತೀನಿ ಸ್ವಲ್ಪ ಹೊತ್ತು, ಆಮೇಲೆ ಆ ಬೆಣ್ಣೆ ಕರಗತ್ತೆ. ಆ್ಯಂಡ್ ಇವತ್ತು ತಿಂಡಿಗೆ ಮಾಡಿದ್ದೀನಿ ಶಾವಿಗೆ ಉಪ್ಪಿಟ್ಟು. ಇವಾಗ ತಿನ್ನೋದಕ್ಕೂ ಹಾಗೆ ಬಾಕ್ಸ್ಗೂ ಕೂಡ. ಗುಡ್ ಮಾರ್ನಿಂಗ್. ಈಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿ ಕಿಚನ್ಗೆ ಬಂದಿದ್ದೀನಿ. ಕಿಚನ್ ಕೆಲಸ ಶುರು ಮಾಡೋಣ ಅಂತ ಹೇಳಿಬಿಟ್ಟು, ಆ್ಯಕ್ಚುಲಿ ತುಂಬ ದಿನದಿಂದನೂ ನಾನು ಬಟರ್ ತೆಗಿಬೇಕು ಅಂತ ಹೇಳಿ ಕೆನೆನ ಕಲೆಕ್ಟ್ ಮಾಡಿ ಇಟ್ಟಿದ್ದೀನಿ. ತೆಗಿಯೋದಕ್ಕೆ ಆಗ್ತಾನೆ ಇಲ್ಲ. ಇವತ್ತು ಮಾಡೋಣ, ನಾಳೆ ಮಾಡೋಣ ಅಂದರೆ ನಾನು ತೆಗೆದಾಗ ಫ್ರೆಶ್ ಆಗಿ ಯಾವಾಗಲೂ ಪರೋಟ ಮಾಡ್ತೀನಿ. ವಿತಿನ್ 2-3 ಡೇಸಲ್ಲಿ ಪರೋಟ ಮಾಡ್ತೀನಿ. ಪರೋಟ ಆಲೂಗೆಡ್ಡೆದಲ್ವಾ, ನನಗೆ ಒಬ್ರು ಕಮೆಂಟ್ ಮಾಡಿ ಹೇಳಿದರು, ಈ ಸೀಸನಲ್ಲಿ ಸ್ವಲ್ಪ ಆಲೂಗೆಡ್ಡೆನ ಕಡಿಮೆ ಯೂಸ್ ಮಾಡಿ, ಅದು ಯೂಸ್ ಮಾಡಿದಾಗ ನಿಮಗೆ ಪಿತ್ತನೋ ವಾತನೋ ಒಂದು ವರ್ಡ್ ಯೂಸ್ ಮಾಡಿದ್ರು ಜಾಸ್ತಿ ಆಗುತ್ತೆ, ಅದಕ್ಕೆ ನಿಮಗೆ ಅದು ನೆಗಡಿ ಆಗೋದು, ಗಂಟ್ಲು ಕಟ್ಟೋದು ಆ ಥರ ಎಲ್ಲ ಆಗುತ್ತೆ, ಸೊ ಅವಾಯ್ಡ್ ಮಾಡಿ ಅಂತ ಹೇಳ್ಬಿಟ್ಟು ಹಂಗೆ ಅನ್ಕೊಂಡೇನೆ. ಬೇಡ ಬಿಡು, ಇನ್ನು ಸ್ವಲ್ಪ ದಿನ ಆದಮೇಲೆ ಅನ್ಕೊಂಡೇನೆ ತೆಗೆದೇ ಇರಲಿಲ್ಲ. ಮತ್ತು ನಾನು ಲಾಂಗ್ ಬ್ಯಾಕ್ ನಾನು ಚಾನಲ್ ಶುರು ಮಾಡಿದಾಗ 3-4 ಇಯರ್ಸ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ, ಬೆಣ್ಣೆ ತೆಗೆಯುವ ವಿಧಾನ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಓಡಿತ್ತು ಅಂದ್ರೆ ಮೋರ್ ದನ್ 1 ಮಿಲಿಯನ್ ಅದು ಕ್ರಾಸ್ ಆಗಿತ್ತು. ಅದನ್ನ ನೀವಿನ್ನ ನೋಡಿಲ್ಲ ಅಂದ್ರೆ ಇವತ್ತು ನಾನು ಮತ್ತೆ ಬೆಣ್ಣೆ ತೆಗೆಯೋ ವಿಧಾನನ ತೋರಿಸ್ತೀನಿ, ನೋಡಿ. ತುಂಬಾ ಈಸಿ ಸ್ನೇಹಿತರೆ. ಈಗ ಏನಾಗುತ್ತೆ ಗೊತ್ತಾ, ಹಾಲಂತೂ ನಾವು ದಿನ ಯೂಸ್ ಮಾಡ್ತೀವಿ, ಅದರಲ್ಲಿ ಕೆನೆನೂ ಕಟ್ಟುತ್ತೆ. ಆ ಕೆನೆನ ಕೆಲವೊಬ್ರು ತೆಗೆದಿಡೋದಿಲ್ಲ, ತಕ್ಷಣನೇ ಬಿಸಿ ಮಾಡಿ ತಕ್ಷಣನೇ ಅದನ್ನ ತೆಗೆದು ಒಂದ್ ಕಡೆ ಹಾಕ್ಬಿಟ್ಟು ಅಥವಾ ಬಿಸಾಕ್ಬಿಟ್ಟು ಅದನ್ನ ಹಾಲನ್ನ ಯೂಸ್ ಮಾಡ್ಬಿಡ್ತಾರೆ. ಸೊ ಎಂಡ್ ಆಫ್ ದ ಡೇ ಹಾಲು ಮುಗ್ದೋಗತ್ತೆ. ನೆಕ್ಸ್ಟ್ ಡೇ ಮತ್ತೆ ಬಿಸಿ ಮಾಡ್ತೀರಾ, ಒಂದು ಥಿನ್ ಲೇಯರ್ ಬಂದಿರುತ್ತೆ ಅಷ್ಟೇನೆ. ಅದನ್ನ ಏನ್ ಕಲೆಕ್ಟ್ ಮಾಡೋದು ಅಂತ ಕಲೆಕ್ಟ್ ಮಾಡಿರೋದಿಲ್ಲ. ನನ್ನ ಕಸಿನ್ ಮನೇಲಿ ಕೂಡ ಹೀಗೆ ಆಗೋದು. ನಮ್ಮ ಅಮ್ಮ ಕೂಡ ತೆಗಿಯೋದಿಲ್ಲ. ಅವರು ಕೂಡ ಅದನ್ನ ಯಾರು ತೆಗಿತಾರೆ, ಬರೀ ಒಂದಿಷ್ಟು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ನೀವು ಪ್ರಾಪರ್ ಮೆಥಡ್ ಅನ್ನ ಫಾಲೋ ಮಾಡಿದಾಗ, ನಾಳೆ ನೀವು ಹಾಲನ್ನ ಯೂಸ್ ಮಾಡಬೇಕು ಅಂದಾಗ ರಾತ್ರಿನೇ ಬಿಸಿ ಮಾಡ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡಿ. ಬೆಳಿಗ್ಗೆ ಆ ಹಾಲು ತೆಗೆದಾಗ ಮೇಲ್ಗಡೆ ಲೇಯರ್ ಫಾರ್ಮ್ ಆಗಿರುತ್ತೆ. ಜಸ್ಟ್ ಆ ಲೇಯರ್ನ ತೆಗೆದ್ಬಿಟ್ಟು ನೀವು ಒಂದ್ ಕಡೆ ಒಂದು ಡಬ್ಬದಲ್ಲಿ ಹಾಕಿಟ್ಬಿಟ್ಟು ಹಾಲನ್ನ ಯೂಸ್ ಮಾಡ್ಕೊಳ್ಳಿ. ಈ ತರ ನೀವು 15 ದಿನ ಮಾಡೋದ್ರಿಂದ ನಿಮ್ಗೆ ಆಲ್ಮೋಸ್ಟ್ 100 ಗ್ರಾಮ್ ಅಷ್ಟು ಬಟರ್ ಸಿಗುತ್ತೆ. ಯಾಕೆ ವೇಸ್ಟ್ ಮಾಡ್ಬೇಕಲ್ವಾ? ಟ್ರೈ ಮಾಡಿ ನೋಡಿ. ಸೊ ನಾನು ಕೂಡ ಅದೇ ತರ, ನಮ್ಮ ಸಾನು ಅಂತಾಳೆ, ನಮ್ಮನೇಲಿ ಬಟರ್ ತರದೇ ಇಲ್ಲ, ನಮ್ಮ ಅಮ್ಮನೇ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಹಾಗಾಗಿ ಇವತ್ತು ಬಟರ್ ತೆಗೆಯೋದು, ಅದ್ರ ಜೊತೆ ತುಪ್ಪ ಮಾಡೋದು ಕೂಡ ತೋರಿಸ್ತೀನಿ. ನಿಮ್ಮಲ್ಲಿ ಯಾರೂ ಬಟರ್ ತಿನ್ನಲ್ಲ ಅನ್ನೋ ಹಾಗಿದ್ರೆ ತುಪ್ಪ ಮಾಡ್ಕೊಳ್ಳಿ. ತುಪ್ಪ ಅಂತೂ ಟೇಸ್ಟ್. ಈ ಹಾಲಿನ ಕೆನೆ ನಾನು ತುಂಬಾ ದಿನದಿಂದಾನೇ ಸ್ಟೋರ್ ಮಾಡಿ ಇಟ್ಟಿದ್ದೆ. ಅಂದ್ರೆ ನಾನು ಒಂದು ಸಾರಿ 15 ಡೇಸ್ಗೆ ತೆಗಿಯೋದು, ಆದ್ರೆ ಈ ಸಾರಿ 1 ಮಂತ್ ಆಗಿತ್ತು ತಂತು. ಅಂದ್ರೆ ಈ ಬಾಕ್ಸ್ ಅಲ್ಲಿ ನಾನು ಹಾಕ್ಬಿಟ್ಟು ಇದನ್ನ ಫ್ರೀಸರ್ ಅಲ್ಲಿ ಇಟ್ಟಿದ್ದೆ. ಸೊ 1 ಗ್ಲಾಸ್ ಫುಲ್ ತುಂಬಿದ ಮೇಲೆ ಈ ಬಾಕ್ಸ್ ಹಾಕ್ಬಿಟ್ಟು ನಾನು ಫ್ರೀಸರ್ ಅಲ್ಲಿ ಇಟ್ಟಿದ್ದು. 1 ಬಾಕ್ಸ್ ತುಂಬೋ ತನಕ ನಾನು ಫ್ರೀಸರ್ ಅಲ್ಲಿ ಇಟ್ಟಿರೋದಿಲ್ಲ, ಜಸ್ಟ್ ಕೆಳಗಡೆ ಫ್ರಿಜ್ ಅಲ್ಲೇನೆ ಇಟ್ಕೊಂಡಿರ್ತೀನಿ. ಸೊ 1 ಬಾಕ್ಸ್ ಅಷ್ಟು ಬರೀ ಕೆನೆ, ಅದರಲ್ಲಿ ಹಾಲು ಎಕ್ಸ್ಟ್ರಾ ಏನೂ ಇರಲಿಲ್ಲ. ಅದಕ್ಕೆ ನಾನು ಹೆಪ್ಪಾಕಿ ಕೂಡ ಏನೂ ಇಟ್ಟಿರಲಿಲ್ಲ. ಅದಕ್ಕೆ ಒಂದು ಮುಕ್ಕಾಲ್ ಬಟ್ಲಷ್ಟು ನೀರು ಹಾಕೊಂಡಿದ್ದೀನಿ. ಇದನ್ನ ಈಗ ಒಂದು 30 ಸೆಕೆಂಡ್ಸ್ ಮಿಕ್ಸಿ ಮಾಡಿದ್ರೆ ಸಾಕು, ಬೆಣ್ಣೆ ತುಂಬ ಚೆನ್ನಾಗಿ ಬಿಡತ್ತೆ. ಅಂದರೆ ನಾನು ಹಾಲು ಜಾಸ್ತಿ ಏನೂ ಇರಲಿಲ್ಲ, ಇದರಲ್ಲಿ ಬರೀ ಕೆನೆ ಇತ್ತು. ನಾವು ಬೆಣ್ಣೆನ ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು.
ಇದರಲ್ಲಿ ಸ್ವಲ್ಪ ಹುಳಿ ಇರುತ್ತೆ, ಅದರ ಬಟರ್ ಮಿಲ್ಕ್ದು ಹುಳಿ ಇರುತ್ತಲ್ವ ಅದನ್ನೆಲ್ಲ ರಿಮೂವ್ ಮಾಡಬೇಕು ಅಂದರೆ ನೀರಲ್ಲಿ ಇದನ್ನು ತೊಳ್ಕೊಳ್ಬೇಕು. ಇದಕ್ಕೆ ನಾವು ಕೋಲ್ಡ್ ವಾಟರ್ ಯೂಸ್ ಮಾಡಿದಾಗ ಬೆಣ್ಣೆ ಗಟ್ಟಿ ಆಗ್ತಾ ಬರುತ್ತೆ. ಇದು ಬಿಸಿಗೆ ಸ್ವಲ್ಪ ತೆಳ್ಳ ಆಗ್ಬಿಟ್ಟಿರುತ್ತೆ. ನೀವು ಕೋಲ್ಡ್ ವಾಟರಲ್ಲಿ ಹಾಕಿ ಚೆನ್ನಾಗಿ ಸ್ಪೂನಲ್ಲಿ ವಿಸ್ಕ್ ಥರ ಮಾಡಿದಾಗ ಅದು ನೀಟ್ ಕೂಡ ಆಗುತ್ತೆ, ಕ್ಲೀನ್ ಆದಂಗೆ ಆಗುತ್ತೆ, ಹಾಗೆ ಅದು ಒಂದು ಟೆಕ್ಸ್ಚರ್ ಫಾರ್ಮ್ ಆಗುತ್ತೆ, ಥಿಕ್ ಬರುತ್ತೆ. ನಾವೀಗ ಜಾರ್ಗೆ ಹಾಕ್ಬಿಟ್ಟು ಬ್ಲೆಂಡ್ ಮಾಡ್ಕೊಂಡ್ವಿ ಅಲ್ವಾ, ಆವಾಗ ಕೂಡ ನೀವು ಕೋಲ್ಡ್ ವಾಟರನ್ನು ಯೂಸ್ ಮಾಡ್ಬೋದು. ಅಲ್ಲೇ ನಿಮಗೆ ಗಟ್ಟಿಯಾಗಿ ನಮಗೆ ತೆಗಿಬೇಕಾದ್ರೆ ಈಸಿ ಆಗುತ್ತೆ ಆ್ಯಂಡ್ ತುಂಬ ಬೇಗ ಕೂಡ ಬಟರ್ ಸಪ್ರೇಟ್ ಆಗುತ್ತೆ. ಇದಕ್ಕೆ ಒಂದು ಚೂರು ಉಪ್ಪು ಕೂಡ ಸೇರಿಸ್ತಾ ಇದ್ದೀನಿ. ಇದು ಪ್ರಿಸರ್ವೇಟಿವ್ ಥರ ಕೆಲಸ ಮಾಡುತ್ತೆ. ಹಾಗೆ ಇದು ಒಂದು ಸ್ವಲ್ಪ ಫ್ಲೇವರ್ ಇರುತ್ತೆ. ತುಂಬ ದಿನ ಮನೇಲಿ ಇಟ್ಟು ಅದನ್ನು ಮಾಡಿರತ್ತಲ್ವ, ಅದು ಸ್ವಲ್ಪ ಕಡಿಮೆ ಕೂಡ ಆಗುತ್ತೆ, ಒಂಥರ ಒಗರ್ ಥರನೇ ಟೇಸ್ಟ್ ಬರುತ್ತೆ. ಸೊ ಇದನ್ನು ಈಗ ನಾವು ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಬಟ್ ನಾನಿವತ್ತು ಇದನ್ನು ತುಪ್ಪ ಮಾಡ್ತಾ ಇದ್ದೀನಿ, ಯಾಕೆಂದರೆ 15 ಡೇಸ್ ಒನ್ಸ್ ಮಾಡಿದಾಗ ನನಗೆ 15 ಡೇಸ್ದು ಯೂಸ್ ಆಗುತ್ತೆ. ಬಟ್ ಇದು ಎಕ್ಸ್ಟ್ರಾ ಇದೆ ಅಲ್ವಾ, ಆ್ಯಂಡ್ ಇದು ತುಂಬ ದಿನ ಇಟ್ಟಾಗ ಒಂದು ಹೇಳಿದ್ನಲ್ಲ ಸ್ವಲ್ಪ ಫ್ಲೇವರ್ ಚೇಂಜ್ ಆಗಿರುತ್ತೆ ಅಂತ, ಅದಕ್ಕೆ ನಾನು ಇದನ್ನು ತುಪ್ಪ ಮಾಡಿಬಿಡ್ತಾ ಇದ್ದೀನಿ. ತುಪ್ಪ ಸ್ವಲ್ಪನೂ ಅದರದ್ದು ಒಗರು ಅಥವಾ ಫ್ಲೇವರ್ ಏನೂ ಬಂದಿರಲ್ಲ, ತುಪ್ಪ ಚೆನ್ನಾಗಿರುತ್ತೆ ಟೇಸ್ಟ್, ಹಾಗಾಗಿ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ನೋಡಿ ರೀಸೆಂಟ್ 15 ಡೇಸ್ದು, ಇದು ನಾನು ಫ್ರೆಶ್ ಇರುತ್ತೆ. ಇದು ಪರೋಟ ಮಾಡಬೇಕಾದ್ರೆ ಅಥವಾ ಸಾನುಗೆ ಇವತ್ತು ಮಾಡಿ ಕೊಟ್ಟನಲ್ವಾ ಆ ಥರ ಯಾವುದಕ್ಕಾದ್ರೂ ಬೇಕಾಗುತ್ತೆ, ಗೊಜ್ಜು ಮಾಡಿದಾಗ ಎಲ್ಲ. ಇದನ್ನು ನಾನು ಬೆಣ್ಣೆ ಹಾಗೆ ಇಟ್ಕೊಳ್ತೀನಿ. ಇದನ್ನು ನಾನು ತುಪ್ಪ ಮಾಡ್ತಾ ಇಲ್ಲ, ಬೆಣ್ಣೆನೇ ಇಟ್ಕೊಳ್ತೀನಿ. ಬಟ್ ಸ್ಟಿಲ್ ನಾವು ಇದನ್ನು ನೀರಲ್ಲಿ ಕ್ಲೀನ್ ಮಾಡ್ಕೊಳ್ಬೇಕು. ಒಂದು ಸಾರಿ ಇಲ್ಲ ಅಂದರೆ ಅಟ್ಲೀಸ್ಟ್ 2 ಸಾರಿ ಆದ್ರೂ ಇದನ್ನು ಕ್ಲೀನ್ ಮಾಡಿ ಇಟ್ಕೊಂಡಾಗ್ಲೇ ನಾವು ಇದನ್ನು ತುಂಬ ದಿನ ಇಟ್ಕೊಳ್ಳೋಕ್ಕಾಗೋದು. ಇಲ್ಲ ಅಂದರೆ ಇದ್ರ ಫ್ಲೇವರ್ ಕೂಡ ಚೇಂಜ್ ಆಗುತ್ತೆ ಮತ್ತೆ. ಈಗ ನೋಡಿ ಸಣ್ಣ ಉರಿ ಮಾಡಿ ಬಿಟ್ಟಿದ್ದೆ. ಇದಕ್ಕೆ ಈಗ ಸ್ವಲ್ಪ ಫ್ಲೇವರ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಲವಂಗ, ಮೆಂತೆ, ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಕರಿಬೇವು, ಅಂದರೆ ನಾನು ಹೇಳಿದೆ ಅಲ್ವಾ ಸ್ವಲ್ಪ ಅದು ಫ್ಲೇವರ್ ಚೇಂಜ್ ಆಗಿದೆ ಅಂದ್ಬಿಟ್ಟು, ಇದೆಲ್ಲ ಹಾಕಿದಾಗ ತುಪ್ಪದ ಫ್ಲೇವರು ಬ್ಯಾಲೆನ್ಸ್ ಆಗುತ್ತೆ. ಇದು ವಿಳ್ಳೆದೆಲೆ ಈಗ ಕರಗಿದೆ, ಕರದ್ಬಿಟ್ಟು ತುಪ್ಪಕ್ಕೆ ಚೇಂಜ್ ಆಗ್ತಾ ಇದೆ. ಬಟ್ ಇದು ಇನ್ನೂ ಫುಲ್ ಆಗಿಲ್ಲ, ಫುಲ್ಲು ನೊರೆ ನೊರೆ ಬರುತ್ತೆ ಮೇಲೆ ನೋಡಿ. ಈಗ ನೋಡಿ ಎಷ್ಟು ಕ್ಲಿಯರ್ ಆಗಿದೆ, ಆ್ಯಂಡ್ ಎಡ್ಜಸಲ್ಲೆಲ್ಲ ರೆಡ್ ಬರ್ತಾ ಇದೆ. ಆ್ಯಂಡ್ ಕೆಳಗಡೆ ಏನು ವೈಟ್ಗೆ ಕಾಣುತ್ತೆ ಅಲ್ವಾ, ಅದು ಫುಲ್ ರೆಡ್ ಆಗಿಬಿಡತ್ತೆ. ತುಪ್ಪ ಆಗಿದೆ ಅಂತ ಯಾವಾಗ ಗೊತ್ತಾಗುತ್ತೆ, ಆ ರೆಡ್ ಲೈನ್ ಏನು ಕಾಣ್ತಿದೆಯೋ ಆವಾಗ. ಆ್ಯಂಡ್ ಇದು ಫುಲ್ ಕ್ಲಿಯರ್ ನಿಮಗೆ ತಳ ಕಾಣ್ತಾ ಇರುತ್ತೆ. ಇನ್ನೂ ಒಂದು ಮೆಥಡ್ ಅಂದರೆ ನಾವು ಇದಕ್ಕೆ ಏನು ಎಲೆಗಳು ಹಾಕ್ತೀವಿ ಒಂದೊಂದು ಸ್ವಲ್ಪ ಹೊತ್ತು ಬಿಟ್ಟು ನಾನು ಹಾಕಿ ನೋಡ್ತಾ ಇದ್ದೆ. ವಿಳ್ಳೆದೆಲೆ ಹಾಕಿದ ತಕ್ಷಣವೇ ಎಣ್ಣೆಯಲ್ಲಿ ಹಾಕಿದಾಗ ಹೇಗೆ ಚಟಪಟ ಅನ್ನುತ್ತೆ ಆ ಥರ ಅನ್ನುತ್ತೆ ಇದು. ಆವಾಗ ಮಾತ್ರನೇ ತುಪ್ಪ ಆಗಿದೆ ಅಂತ ಅರ್ಥ. ನೀವು ವಿಳ್ಳೆದೆಲೆ ಹಾಕಿ ನೋಡಿ ಅಥವಾ ಕರಿಬೇವು ಹಾಕಿ ನೋಡಿ, ಫುಲ್ ಕ್ರಿಸ್ಪ್ ಆಗಿಬಿಡತ್ತೆ. ಸೊ ದಟ್ಸ್ ದ ಟೈಮ್ ವೆನ್ ಘೀ ಈಸ್ ರೆಡಿ. ಇದಕ್ಕಿಂತ ಜಾಸ್ತಿ ಓವರ್ ಕುಕ್ ಮಾಡೋದಕ್ಕೆ ಹೋಗ್ಬಿಡಿ, ತಳ ಫುಲ್ ರೆಡ್ ಆಗಿಬಿಡತ್ತೆ. ಆಗ ತುಪ್ಪದ್ದು ಸ್ವಲ್ಪ ತಳ ಹಿಡ್ದಿರೋ ಥರ ಸ್ಮೆಲ್ ಬರೋಕ್ಕೆ ಶುರು ಆಗುತ್ತೆ. ಬಟ್ ನಾವು ದಿಸ್ ಈಸ್ ಪರ್ಫೆಕ್ಟ್ಲಿ ರೆಡಿ. ಅಷ್ಟೊಂದು ಬೆಣ್ಣೆಯಲ್ಲಿ ನೋಡಿ ಇಷ್ಟೇ ತುಪ್ಪ ಆಗಿರೋದು. ಬಟ್ ತುಪ್ಪದ ಫ್ಲೇವರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ ಸ್ವಲ್ಪನೂ ಕಲರ್ ಚೇಂಜ್ ಆಗಿಲ್ಲ, ಸ್ವಲ್ಪನೂ ತಳ ಹಿಡ್ತಿರೋದಿಲ್ಲ. ಆ್ಯಂಡ್ ಏನೋ ಮರಳಾಗಿ ಅಂತ ಹೇಳ್ತಾರಲ್ವ ಆ ಥರ ಬಂದಿದೆ. ನೋಡ್ಬೋದು ಫ್ಲೇವರ್. ನೀವು ಹಾಗೆ ತಿಂದರೂ ಕೂಡ ಎಷ್ಟು ಮಜಾ ಬರುತ್ತೆ. ಈ ಥರ ಎಲ್ಲ ಬಂದಾಗ ನನಗನ್ಸುತ್ತೆ ತುಪ್ಪ ತರೋದೇ ಬೇಡ, ಬೆಣ್ಣೆನೇ ತಂದು ಮನೇಲೇ ಮಾಡಿಬಿಡೋಣ ಅಂದ್ಬಿಟ್ಟು. ಟೆಕ್ಸ್ಚರ್ ಅಷ್ಟು ಚೆನ್ನಾಗಿ ಬಂದಿತ್ತು ಆ್ಯಂಡ್ ಫ್ಲೇವರ್ ಕೂಡ ತುಂಬಾ ಚೆನ್ನಾಗಿತ್ತು. ಸ್ನೇಹಿತರೆ ಮಾಡಿ ನೋಡಿ ಬೇಕಿದ್ರೆ ನೀವು. ಸ್ನೇಹಿತರೆ ಈಗ ಟೈಮ್ ಆಗಿದೆ, ಸಾನು ಕರ್ಕೊಂಡ್ಬರೋದಕ್ಕೆ ಹೋಗಬೇಕು. ಆ್ಯಕ್ಚುಲಿ ಬರೀ ಅವಳು ಕರ್ಕೊಂಡ್ಬರೋದಲ್ಲ, ನಾನು ಸ್ವಲ್ಪ ನರ್ಸರಿ ಕಡೆನೂ ಹೋಗೋಣ ಅಂತ ಹೇಳಿಬಿಟ್ಟು ತುಂಬ ದಿನದಿಂದ ಒಂದು ಗಿಡನ ತೊಗೊಳ್ಬೇಕು ಅಂತ ನೋಡ್ತಾ ಇದ್ದೀನಿ. ಅದು ಒಂದು ಕಡೆ ನೋಡಿದೆ, ಅವತ್ತು ಸ್ಟಾಕ್ ಇರಲಿಲ್ಲ. ಯಾವಾಗ ಗೊತ್ತಾ, ನಾನು ಒಂದು ಸ್ನೇಕ್ ಪ್ಲಾಂಟ್ ಮತ್ತು ಒಂದು ಸೆರಾಮಿಕ್ದು ಪಾಟ್ ತಂದಿದ್ದೆ. ಅವತ್ತೊಂದು ದಿನ ನೋಡಿದೆ, ಅಲ್ಲಿ ಸ್ಟಾಕ್ ಇಲ್ಲ, ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂದರು. ಹೋಗೇ ಇರಲಿಲ್ಲ. ಆಮೇಲೆ ಬೇರೆ ಕಡೆ ಎಲ್ಲಾದರೂ ಹೋಗಿ ನೋಡ್ಕೊಂಡು ಬರೋಣ ಅಂತ ಇವತ್ತು ಹೊರಟಿದ್ದೀನಿ. ಮೊದಲು ಅಲ್ಲಿಗೆ ಹೋಗಿ ಎಲ್ಲ ನೋಡಿಕೊಂಡು ಆಮೇಲೆ ಸಾನು ಹೋಗಿ ಕರ್ಕೊಂಡು ಬರಬೇಕು. ಸೊ ಒಂದು 15-20 ಮಿನಿಟ್ಸ್ ಬೇಗ ಹೊರಡೋಣ ಅಂತ ಇದ್ದೀನಿ. ಸೊ ಬನ್ನಿ ಈಗ ಸಾನುಗೆ ಹೋಗಿ ಕರ್ಕೊಂಡು ಬರೋಣ. ಅದ್ರ ಜೊತೆ ಇವತ್ತು ಸ್ವಲ್ಪ ಪ್ಲಾಂಟ್ ನರ್ಸರಿಗೂ ಕೂಡ ಹೋಗೋಣ. ಅದು ಯಾವ ಪ್ಲಾಂಟು ತುಂಬ ದಿನದಿಂದ ನೋಡ್ತಾ ಇರೋದು ನಾನು ಅಂತ ತಿಳಿಸ್ತೀನಿ. ನನಗಿಷ್ಟ ಅದು. ಅಂದರೆ ಇಂಡೋರ್
ಮತ್ತೆ ಔಟ್ಡೋರ್ ಪ್ಲಾಂಟ್ ಅಂತ ಬರುತ್ತಲ್ವಾ, ನಮ್ಮ ಮನೆಯಲ್ಲಿ ಔಟ್ಡೋರ್ ಪ್ಲಾಂಟ್ಸ್ ಜಾಸ್ತಿ ಇಡಕ್ ಆಗೋದಿಲ್ಲ, ಯಾಕಂದ್ರೆ ಬಿಸಿಲೇ ಬೀಳಲ್ಲ. ಅಂದ್ರೆ ಔಟ್ಡೋರ್ ಅಂದ್ರೆ ಈ ಫ್ಲವರಿಂಗ್ ಪ್ಲಾಂಟ್ಸ್ ನೀವು ಹೇಳ್ತೀರಲ್ವಾ, ಇದೆಲ್ಲ ಹಾಕೋ ಬದಲು ಫ್ಲವರಿಂಗ್ ಪ್ಲಾಂಟ್ ಹಾಕೊಳ್ಳಿ, ದೇವ್ರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು. ನಮ್ಗೆ ಇಲ್ಲಿ ಬಿಸಿಲು ಬೀಳಲ್ಲ, ಕರೆಕ್ಟ್ ಆಗಿ ಬಿಸಿಲು ಬೀಳಲ್ಲ ಅಂದ್ರೆ ಫ್ಲವರ್ ಕೂಡ ಬರೋದಿಲ್ಲ. ಹಾಗಾಗಿ ನಾನು ಶೋ ಪ್ಲಾಂಟ್ಸ್ ಇಟ್ಕೊಳ್ಳೋದು. ಅದಕ್ಕೆ ಇವತ್ತು ಶೋ ಪ್ಲಾಂಟ್ ಅಲ್ಲೇ ಯಾವ್ದು ಚೆನ್ನಾಗಿದೆ, ಲೈಕ್ ಫ್ಲವರಿಂಗ್ ತರ ಯಾವ್ದು ಕಾಣುತ್ತೋ, ಫ್ಲವರ್ ಬಿಡೋ ತರ, ಒಳಗಡೆ ಇಟ್ರು ಕೂಡ ಫ್ಲವರ್ ಬಿಡಬೇಕು, ಆ ತರದ್ ನೋಡಿದೀನಿ. ಹೋಗ್ಬರೋಣ ಬನ್ನಿ. ಈಗ ಸಾನುಗೆ ಕರ್ಕೊಂಡ್ ಬರಕ್ ಹೋಗಿದ್ದೆ, ಬರ್ಬೇಕಾದ್ರೆ ಇಲ್ಲಿಗೆ ಬಂದಿದ್ದೀನಿ. ಆಕ್ಚುಲಿ ಅವಳಿಗೆ ಅಬ್ಯಾಕಸ್ ಇರುತ್ತಲ್ವಾ, ಯಾವತ್ ಇರೋದಿಲ್ವೋ ಅವತ್ತಿನ ದಿನ ನಾನು ಈ ತರ ಶಾಪಿಂಗಿಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಅವಳು ಬಂದ ತಕ್ಷಣನೇ ಊಟ ಮಾಡ್ಕೊಂಡು ಕೂತ್ಕೊಳ್ಳೋ ಅಷ್ಟೊತ್ತಿಗೆ ಕ್ಲಾಸ್ ಶುರು ಆಗ್ಬಿಡುತ್ತೆ. ಸೊ ಇಲ್ಲಿ ನೋಡ್ಬೋದು ಪಾಟ್ಸ್ ಎಲ್ಲ ಹೇಗಿದೆ ಅಂತ. ನನಗೆ ಇಷ್ಟ ಆಗ್ತಾ ಇರೋ ಪಾಟ್ ಇಲ್ಲಿ ಇಲ್ಲ, ಬಟ್ ಇವತ್ತು ತಗೊಳ್ಳೇಬೇಕು ಅಂತ ಬಂದಿದ್ದೀನಿ. ಡಿಫ್ರೆಂಟ್ ಸಾನುಗೆ ಅವಳು ಇಷ್ಟ ಆಯ್ತು, ನನಗೆ ಬೇಡ ಮಗಳೇ ಅವಳು ಅಂತ ನಾನು. ಇನ್ನು ನನಗೆ ಸ್ವಲ್ಪ ದೊಡ್ಡದು ಬೇಕಿತ್ತು. ಪಾಟ್ ನೋಡ್ತಾ ಇದ್ದೀನಿ, ಅದ್ರ ಜೊತೆ ಇಂಡೋರ್ ಪ್ಲಾಂಟ್ಸ್ ಕೂಡ ಕೇಳ್ತಾ ಇದ್ದೀನಿ, ಯಾವ್ದು ಇಂಡೋರಲ್ಲಿ ಇಡ್ಬೋದು ಅಂತ ಹೇಳ್ಬಿಟ್ಟು. ಇದು ಕೂಡ ಇಂಡೋರಲ್ಲಿ ಇಡ್ಬೋದು, ಇದ್ರದ್ದು ಕೂಡ ನೋಡಿದ್ದೆ, ನಾನು ಒಂದು ಬಾತ್ರೂಮಲ್ಲಿ ಇಡೋಣ ಅಂತ ಅನ್ಕೊಳ್ತಾ ಇದ್ದೀನಿ. ಇದೆಲ್ಲ ಮನಿ ಪ್ಲಾಂಟ್. ಆಮೇಲೆ ನನಗೆ ಇವತ್ತು ಬೇಕಾಗಿರೋದು ಆಂಥೋರಿಯಮ್. ಸೊ ಅದು ಇದೆಯಾ, ಲಾಸ್ಟ್ ಟೈಮ್ ಸ್ಟಾಕ್ ಖಾಲಿ ಆಗಿತ್ತು. ये कोकोपीट चेंज करना पड़ता है? कितने दिन में चेंज? कोकोपीट चेंज नहीं, ये तो मैं बताया ना, इतना दिन तक चलेगा। 1-1.5 साल तक अब इसे कुछ भी नहीं करना है। 1-1.5 साल हो जाएंगे, बाद में देखेंगे। 1-1.5 साल भी बहुत टाइम में आता है। हाँ। काम करने वाले के लिए 1-1.5 साल बहुत टाइम में आता है। अभी जो आदमी खाली फ्री रहता है उसके लिए बदल जाएगा। अभी उतने दिन बाद ही देखना पड़ेगा निकाल के। ये मतलब रिपोर्टिंग इतने टाइम में ही मांगेगा, मेरा कहने का मतलब ये है। ಒಂದು ತಗೊಂಡೆ, ಆಮೇಲೆ ಪಾಟ್ ಕೂಡ ಅಷ್ಟೊಂದು ಖುಷಿ ಆಗ್ಲಿಲ್ಲ, ಬಟ್ ಸ್ಟಿಲ್ ಯಾವುದೋ ಒಂದು ಇರ್ಲಿ ಅಂದ್ಬಿಟ್ಟು ತಗೊಳ್ತಾ ಇದ್ದೀನಿ. ದಿಸ್ ಈಸ್ ಓಕೆ. ಅವ್ರು ಹೇಳೋ ಪ್ರಕಾರ ಇವಾಗ ಇಷ್ಟು ಸೈಜ್ದು ಸಾಕು, ಇನ್ನ 1 ವರ್ಷ ಆದ್ಮೇಲೆ ನೀವು ಬೇಕಿದ್ರೆ ಸ್ವಲ್ಪ ದೊಡ್ಡದು ತಗೊಳ್ಳಿ, ಯಾಕಂದ್ರೆ ಅವಾಗ ಬೇರೆಲ್ಲ ಜಾಸ್ತಿ ಬಿಟ್ಟಿರತ್ತೆ, ಮತ್ತೆ ಗಿಡ ಸ್ವಲ್ಪ ದೊಡ್ಡದಾಗತ್ತೆ. ಅವಾಗ ನೀವು ಬೇಕಿದ್ರೆ ಕೋಕೋಪೀಟ್ ಎಲ್ಲ ಚೇಂಜ್ ಮಾಡಿ ಪಾಟ್ನ ದೊಡ್ಡದು ಹಾಕಿ ಅಂತ ಹೇಳ್ಬಿಟ್ಟು. ಇದು ನೋಡಿ ಸಾಯಿಲ್ ಅಲ್ಲಿ ಇಲ್ಲ, ಬರೀ ಕೋಕೋಪೀಟ್ ಇದೆ. ನಾನು ಸಾಕಾ ಇದು ಅಂದ್ರೆ, ಹಾ ಇದು ಕೋಕೋಪೀಟೇ ಸಾಕು. ಅಂಡ್ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ದಾರೆ, ಎಷ್ಟು ದಿನಕ್ಕೆ ನೀರ್ ಹಾಕ್ಬೇಕು, ಎಲ್ಲಿ ಇಡಬೇಕು ಅಂತ ಎಲ್ಲ ಹೇಳ್ಬಿಟ್ಟು. ಸೊ ಅವ್ರ ಹತ್ರನೇ ಹಾಕ್ಸೋದಕ್ಕೆ ಸ್ವಲ್ಪ ಕೋಕೋಪೀಟ್ ಕೂಡ ಸ್ಟಫ್ ಮಾಡಿ ಕೊಟ್ರು. ನಾನಾಗಿದ್ರೆ ಸಾಯಿಲ್ ಹಾಕ್ಬಿಡ್ತಿದ್ದೆ. ನೋಡಿ ಸ್ನೇಹಿತರೆ, ಈ ಪ್ಲಾಂಟ್ ಅನ್ನ ಈ ಜಾಗದಲ್ಲಿ ಇಡಬೇಕು ಅಂತಾನೆ ನಾನು ಇಷ್ಟು ದಿನದಿಂದ ಕಾಯ್ತಾ ಇದ್ದಿದ್ದು. ಈ ಬಾಕ್ಸ್ ಮಾಡಿಸ್ದಾಗ್ಲೇ ನಾನು ಹೇಳಿದ್ದೆ ಇಲ್ಲಿ ಪ್ಲಾಂಟ್ಸ್ ಇಡ್ತೀನಿ, ಭಾರ ತಡೆಯುತ್ತಾ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಈ ಬಾಕ್ಸ್ ಅನ್ನ ಮಾಡಿಸಿದ್ದು. ಸೊ ಈಗ ಈ ಜಾಗದಲ್ಲಿ 3 ಗಿಡಗಳನ್ನ ಇಟ್ಟಿದ್ದೀನಿ. ಈ 3 ಬಾಲ್ಕನಿ ಪ್ಲಾಂಟ್ಸ್. ಇದಕ್ಕೆ ಡೈರೆಕ್ಟ್ ಸನ್ಲೈಟ್ ಬೇಡ, ನಮ್ಗೆ ಇಲ್ಲಿ ಡೈರೆಕ್ಟ್ ಸನ್ಲೈಟ್ ಬರಲ್ಲ. ಇಲ್ಲಿ ಮೇಲ್ ನೋಡ್ಬೋದು, ಕಾಣುತ್ತಾ ಇಲ್ವಾ ಗೊತ್ತಿಲ್ಲ, ಅಲ್ಲಿ ಶೀಟ್ ಹಾಕಿಸ್ಬಿಟ್ಟಿದೀವಿ. ಬೆಳಕು ಬರುತ್ತೆ, ಗಾಳಿ ಬರುತ್ತೆ, ಆದ್ರೆ ಡೈರೆಕ್ಟ್ ಸನ್ಲೈಟ್ ಬರೋದಿಲ್ಲ. ಸೊ ಇದು ಮನಿ ಪ್ಲಾಂಟ್ಗೂ ಕೂಡ ಡೈರೆಕ್ಟ್ ಸನ್ಲೈಟ್ ಬೇಡ, ಬಟ್ ಬೆಳಕು ಗಾಳಿ ಇರಬೇಕು. ಸೊ ಇದು ಸ್ನೇಕ್ ಪ್ಲಾಂಟ್. ಇದು ಮನೆ ಒಳಗಡೆನೂ ಇಟ್ಕೊಳ್ಬಹುದು, ಡಾರ್ಕ್ ಅಲ್ಲಿ ಕೂಡ ಬರುತ್ತೆ. ನಾವು ಒಳಗಡೆನೂ ಇಟ್ಟಿದ್ದೀನಿ, ಹೊರಗಡೆನೂ ಇಟ್ಟಿದ್ದೀನಿ. ರೀಸನ್ ಏನು ಅಂದ್ರೆ, ಇದು ಬೆಳಕು ಚೆನ್ನಾಗಿ ಸಿಕ್ಕಿದಾಗ, ಗಾಳಿ ಚೆನ್ನಾಗಿ ಸಿಕ್ಕಿದಾಗ ಚೆನ್ನಾಗಿ ಬೆಳೆಯುತ್ತೆ. ಮನೆ ಒಳಗಡೆ ಇಟ್ಟರೆ ಇದ್ದಂಗೆ ಇರುತ್ತೆ, ಬೆಳೆಯೋದಿಲ್ಲ. ಸೊ ಏನ್ ಮಾಡ್ತೀನಿ ನಾನು, 15 days ಒನ್ಸ್ ಅದನ್ನ ರೀಪ್ಲೇಸ್ ಮಾಡ್ತೀನಿ. ಒಳಗಡೆ ಇರೋದು ಹೊರಗಡೆ ಇರ್ತೀನಿ, ಹೊರಗಡೆ ಇರೋದು ಒಳಗಡೆ ಇರುತ್ತೆ. ಒಳಗಡೆ ಇಟ್ಟಾಗ ಬೆಳೆಯಲ್ಲ, ಹೊರಗಡೆ ಇಟ್ಟಾಗ ಹೊಸ ಬಡ್ ಬರುತ್ತೆ. ಇಲ್ಲಿ ಬಂದಿದೆ ಆಲ್ರೆಡಿ. ಸೊ ನೆಕ್ಸ್ಟ್ ಬಂದು ಇದು ನನಗೆ ಫಸ್ಟ್ ಎಕ್ಸ್ಪೀರಿಯನ್ಸ್. ಇದು ಹೇಗೆ ಏನು ಅಂತ ಗೊತ್ತಿಲ್ಲ, ಬಟ್ ಇದು ಕೂಡ ಬಾಲ್ಕನಿ ಪ್ಲಾಂಟ್. ಮನೆ ಒಳಗಡೆನೂ ಇಡ್ಬೋದು ಅಂತ ಹೇಳ್ತಾರೆ, ಬಟ್ ಅಲ್ಲೂ ಕೂಡ ಬೆಳಕು ಬೇಕು ಮತ್ತೆ ಗಾಳಿ ಬೇಕು. ಅವ್ರು ಹೇಳೋ ಪ್ರಕಾರ ನರ್ಸರಿಯಲ್ಲಿ ಯಾವುದೂ ಇಂಡೋರ್ ಪ್ಲಾಂಟ್ ಅಂತ ಇಲ್ಲ. ನಾನಂದ್ರೆ ಒಂದು ಸ್ಪೈಡರ್ ಪ್ಲಾಂಟ್ ತಗೊಂಡಿದ್ದೆ ಅಲ್ವಾ, ಅದೇ ತರ ಅದು ಒಂದು ಫರ್ನ್ ಪೆಟಲ್ ಅಂತ ಇದೆ. ಅದು ನಾನು ಬಾತ್ರೂಮಲ್ಲಿ ಇಡಬೇಕು, ಅದು ಇಡ್ಬೋದಾ ಅಂತ ಕೇಳಿದೆ. ನೀವು ಬಾತ್ರೂಮಲ್ಲಿ ಇಡೋದಾದ್ರೆ ಕಿಟಕಿ ಕಡೆ ಇಡಿ, ಅದಕ್ಕೆ ಬೆಳಕು ಬರಬೇಕು, ಗಾಳಿ ಬರಬೇಕು ಅಂದ್ರು. ಸರಿ, ನಾನು ಒಂದು ಡೈನಿಂಗ್ ಟೇಬಲ್ ಮೇಲೆ ಒಂದು ಗ್ರೀನ್ ಪ್ಲಾಂಟ್ ಇಡಬೇಕು ಅಂತಿದ್ದೀನಿ. ಅದು ಸಕಲೆಂಟ್ ಯಾವ್ದಾದ್ರು ತಗೊಂಡ್ರೆ ಆಗುತ್ತಾ, ಅದು ಇಡ್ಲಾ ಅಂತ ಕೇಳಿದೆ. ಅವರು ನೀವು ಇಡೋ ಹಾಗಿದ್ರೆ ಡೈನಿಂಗ್ ಟೇಬಲ್ನ ಕಿಟಕಿ ಹತ್ರ ಇಡಿ ಅಂದ್ರು. ಸೊ ಡೈನಿಂಗ್ ಟೇಬಲ್ನ ಅಂತೂ ನಾವು ಅಲ್ಲಿ
ಕಿಟಕಿ ಹತ್ರ ಇಡೋಕ್ಕಾಗೋದಿಲ್ಲ. ಸೊ ನಾನು ಅಲ್ಲಿಗೆ ಯಾವುದೇ ಥರದ ಸಕಲೆಂಟ್ ಆಗಲಿ ಪ್ಲಾಂಟ್ ಆಗಲಿ ತಂದಿಲ್ಲ. ಇದೊಂದು ನನಗೆ ತುಂಬ ಆಸೆ ಇತ್ತು. ಇದರ ಹೆಸರು ಆಂಥೂರಿಯಂ ಅಂತ ಹೇಳ್ಬಿಟ್ಟು. ಇದು ಬಿಟ್ಟರೆ ಪೀಸ್ ಲಿಲಿ ಕೂಡ ಇದೇ ಥರ ಬೆಳೆಯುತ್ತೆ. ಆಂಥೂರಿಯಂ ಮತ್ತು ಪೀಸ್ ಲಿಲಿ ಇದೆರಡೂ ಕೂಡ ಫ್ಲವರಿಂಗ್ ಪ್ಲಾಂಟೇನೆ, ಬಟ್ ಎಲೆ ಥರ ಇದೆ ನೋಡಿ. ಇದು ನೋಡೋಣ ಎಷ್ಟು ಚೆನ್ನಾಗಿ ಬೆಳೆಯುತ್ತೆ, ಎಷ್ಟು ದಿನ ಇರುತ್ತೆ, ಯಾವ ಕಂಡೀಷನಲ್ಲಿ ಬೆಳೆಯುತ್ತೆ ಇದು ಅಂತ ಹೇಳ್ಬಿಟ್ಟು. ಸೊ ಇದಕ್ಕೆ ಎಷ್ಟಾಯಿತು ಅಂದರೆ, ಈ ಪ್ಲಾಂಟ್ 2 ಇದೆ. ಕೆಲವೊಂದು ಕಡೆ ಏನಾಗುತ್ತೆ ಗೊತ್ತಾ, ನಾನು ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋದ್ನಲ್ಲ, ಒಂದೊಂದೇ ಇರುತ್ತೆ, ಒಂದಕ್ಕೆ 250. ಸೊ ಇದು 2 ಇದೆ. 2ಕ್ಕೆ 400 ಏನೋ ಆಯಿತು, ಇದಕ್ಕೆ 250 ಆಯಿತು. ಸೊ ನಾನು ಸ್ವಲ್ಪ ಕಡಿಮೆ ಮಾಡಿ ಅಂದ್ಬಿಟ್ಟು 2 ಸೇರಿ 600. ಸೊ ಈ ಪ್ಲೇಟ್, ಈ ಪಾಟ್, ಸೆರಾಮಿಕ್ ಪಾಟ್, ನನ್ನ ಹತ್ರ ಸೆರಾಮಿಕ್ ಪಾಟ್ ಇರಲಿಲ್ಲ, ಅದು ಒಂದು ತಗೊಂಡೆ. ಮತ್ತು ಇದು ನಾನು ಈ ಮನಿ ಪ್ಲಾಂಟ್ ಹಾಕೋದಕ್ಕೂ ಕೂಡ ಒಂದು ಸೆರಾಮಿಕ್ ಪಾಟೇ ತಗೊಳ್ಳೋಣ ಅಂತ ಅಂದ್ಕೊಂಡೆ. ಆದರೆ ಈ ಸೈಜ್ ಇರಲಿಲ್ಲ, ತುಂಬ ದೊಡ್ಡದಿತ್ತು. ಅವರಂದ್ರು ದೊಡ್ಡ ಸೈಜು ನೆಸಸರಿ ಇಲ್ಲ ಅಂದರು. ನನಗೂ ಆಮೇಲೆ ಅದು ತುಂಬ ಮಣ್ಣು ಹಾಕಬೇಕಾಗುತ್ತೆ, ಭಾರ ಜಾಸ್ತಿ ಆಗುತ್ತೆ, ಬೇಡ ಅಂತ ನಾನು ತಗೊಂಡಿಲ್ಲ. ಆ ಥರ ಶೇಪ್ದು ಬಂದಾಗ, ಅಂದರೆ ಈ ಶೇಪಲ್ಲೇ ಬರುತ್ತೆ ಸೆರಾಮಿಕ್, ಆ ಶೇಪಲ್ಲಿ ಬಂದಾಗ ತಗೊಳ್ತೀನಿ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇದೊಂದು ತಂದಿದ್ದೀನಿ. ಸೊ ಅವ್ರು ಹೇಳಿದ ಪ್ರಕಾರ 1 ವರ್ಷ ಇದಕ್ಕೆ ನೀವೇನು ಮಾಡಬೇಡಿ, 4 days once ನೀರು ಹಾಕಿ, ಆಮೇಲೆ ಏನು ಹೇಳಿದ್ರು 400 ml ನೀರು ಹಾಕಿ 4 ದಿನಕ್ಕೊಂದ್ಸರಿ ಅಷ್ಟೇ. 1 ವರ್ಷ ಆದಮೇಲೆ ಇದನ್ನು ಚೇಂಜ್ ಮಾಡಬೇಕು. ಏನಂತಾರೆ, ಇದು ಕೋಕೋಪೀಟನ್ನು ಚೇಂಜ್ ಮಾಡಬೇಕಂತೆ. ಈಗ ಸಂಜೆ ಸಾನುಗೆ ಹಾಲು ಕೊಡೋ ಟೈಮು. ಇವತ್ತು ಬಾಳೆಹಣ್ಣು ಇದ್ದಾಗೆಲ್ಲಾನು ಕೇಳ್ತಾಳೆ ನನಗೆ ಮಿಲ್ಕ್ ಶೇಕ್ ಮಾಡಿ ಕೊಡು ಅಂತ ಹೇಳ್ಬಿಟ್ಟು. ಸೊ ಸಿಂಪಲ್ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದೀನಿ. ಮಿಲ್ಕ್ ಶೇಕ್ ಮಾಡಿದಾಗ ಏನಪ್ಪ ಅಂದರೆ, ಇದಕ್ಕೆ ಬರೀ ಸ್ವಲ್ಪ ಬಾಳೆಹಣ್ಣು ಹಾಕ್ತೀನಿ, ಸ್ವಲ್ಪ ಹನಿ ಹಾಕ್ತೀನಿ. ಯಾವುದು ಹಾಲಿಗೆ ಮಿಕ್ಸ್ ಮಾಡುವಂಥ ಪೌಡರ್ಗಳು ಯಾವುದು ಹಾಕೋದಕ್ಕೆ ಹೋಗೋದಿಲ್ಲ, ಜಾಗರಿನೂ ಯೂಸ್ ಮಾಡೋದಿಲ್ಲ. ಸೊ ಇನ್ ಅ ವೇ ಇಟ್ಸ್ ಹೆಲ್ದಿ. ನಾಳೆಗೆ ದೋಸೆಗೆ ಹಾಕಿದ್ದೆ. ಸೊ ದೋಸೆ ಇದು ರುಬ್ಬಿಬಿಟ್ಟು ತಕ್ಷಣನೇ ಈಗ ಅವಳಿಗೆ ಮಿಲ್ಕ್ ಶೇಕ್ ಮಾಡಿ ಕೊಡ್ತಾ ಇದ್ದೀನಿ. ಮತ್ತೆ ಈಗ ರಾತ್ರಿಗೆ ಅಡುಗೆ ಕೂಡ ಮಾಡಬೇಕು. ವಾಂಗಿಬಾತ್ ಪೌಡರ್ ಮಾಡಬೇಕು ಅಂತ ಎಲ್ಲ ಸಾಮಾನು ತಂದಿಟ್ಟಿದ್ದೀನಿ. ಹಬ್ಬದ ಟೈಮಲ್ಲೇ ಈ ಹಬ್ಬಕ್ಕೆ ಅಂದ್ಬಿಟ್ಟು ಪುಳಿಯೋಗರೆದು ಪೌಡರ್ ಮಾಡಬೇಕು ಅಂದ್ಕೊಂಡಿದ್ದೆ. ಪುಳಿಯೋಗರೆ ಪೌಡರ್ ಸ್ವಲ್ಪ ಇತ್ತು, ಅದಕ್ಕೆ ಮಾಡಲಿಲ್ಲ. ಅದಾದಮೇಲೆ ಈಗ ವಾಂಗಿಬಾತ್ ಕೂಡ ಖಾಲಿ ಆಗಿದೆ. ಸೊ ಅದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ತಾನೆ ಇದ್ದೀನಿ, ಅದು ಆಗ್ತಾನೆ ಇರಲಿಲ್ಲ. ಇವತ್ತು ನೋಡಿ ಸ್ನ್ಯಾಕ್ಸ್ ಟೈಮಿಂದಾನೇ ಶುರು ಮಾಡಿಬಿಟ್ಟಿದ್ದೀನಿ. 6 ಗಂಟೆಗೆ ಬಂದಿದ್ದು. ಮೊದಲು ದೋಸೆಗೆ ರುಬ್ಬಿ ಆಯಿತು, ಆಮೇಲೆ ಸಾನುಗೆ ಹಾಲು ಕೊಟ್ಬಿಟ್ಟು ಅವಳಿಗೆ ಬ್ಯಾಡ್ಮಿಂಟನ್ನ ಕಳಿಸಿ ಆಯಿತು. ನೆಕ್ಸ್ಟ್ ಈಗ ಅಡುಗೆಗೆ ಶುರು ಮಾಡಬೇಕು. ಅದ್ರ ಮುಂಚೆ ಇದನ್ನು ಮಾಡಿಬಿಡೋಣ. ಇದು ಸ್ವಲ್ಪ ತಣ್ಣಗಾಗಬೇಕು ನಾವು ಮಿಕ್ಸಿ ಮಾಡಬೇಕು ಅಂದರೆ, ಆ್ಯಂಡ್ ಬೇರೆ ಬೇರೆ ಸಪ್ರೇಟಾಗಿ ನಾವು ಹುರ್ಕೊಳ್ಬೇಕು. ಅದಕ್ಕೆ ಅಡುಗೆ ಜೊತೆಗೇ ಇದು ಕೂಡ ಶುರು ಮಾಡ್ತಾ ಇದ್ದೀನಿ. ಸೊ ಇದ್ರದ್ದು ಫುಲ್ ಡೀಟೇಲ್ ವಿಡಿಯೋ ನಾನು ಮೊದಲೇ ಮಾಡಿದ್ದೀನಿ, ಹಾಗಾಗಿ ನಾನು ಇವತ್ತು ಡೀಟೇಲಾಗಿ ತೋರಿಸ್ತಾ ಇಲ್ಲ, ಆದರೆ ಬ್ರೀಫಾಗಿ ಸ್ವಲ್ಪ ತೋರಿಸ್ತೀನಿ. ವಾಂಗಿಬಾತ್ ಪೌಡರ್ ತುಂಬಾ ಈಸಿ ಸ್ನೇಹಿತರೆ. ಉದ್ದಿನಬೇಳೆ, ಕಡಲೆಬೇಳೆ, ಧನಿಯಾ ಎಲ್ಲ ಸಮ ಪ್ರಮಾಣ. ಅದಕ್ಕೆ ಫ್ಲೇವರ್, ಈಗ ಖಾರ ಹಾಕಬೇಕು, ಅದು ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಚಿಲ್ಲಿ, ಮತ್ತು ಕಲರ್ದು ಚಿಲ್ಲಿ ಬರುತ್ತಲ್ಲ ಅದು 2 ಹಾಕ್ಕೊಳ್ಳೋದು. ಚಕ್ಕೆ, ಲವಂಗ ಅದು ನಿಮಗೆ ಎಷ್ಟು ಜಾಸ್ತಿ ಬೇಕೋ ಎಷ್ಟು ಕಡಿಮೆ ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ಕೊನೆಯಲ್ಲಿ ಸ್ವಲ್ಪ ತೆಂಗಿನ ತುರಿನ ರುಬ್ಕೊಳ್ಬೇಕಾಗತ್ತೆ, ಗಿಟಿಕನ್ನು. ಸೊ ಇಷ್ಟೇ, ಮತ್ತೆ ಸ್ವಲ್ಪ ಹಳದಿ. ಇದರೊಂದಿಗೆ ಸ್ನೇಹಿತರೆ ಇವತ್ತಿನ ವಿಡಿಯೋ ಕೂಡ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್ ಪ್ಲೀಸ್ ಇವತ್ತಿನ ವಿಡಿಯೋ ಲೈಕ್ ಆಗಿದ್ರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಶೇರ್ ಮಾಡಿ. ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಬಾಯ್ ಸ್ನೇಹಿತರೆ.